ಈಗ ಬರ್ತೀನಿ ವಿಷಯಕ್ಕೆ. ಏನ್ ಸರ್, ಸಿದ್ದರಾಮಯ್ಯ ಅವ್ರು ಇನ್ನೇನು ಒಂದಿನ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಹಿಂದಿನ ದಿನ ರಿಪೋರ್ಟ್ ಇಸ್ಕೊಂತಾರೆ. ರಿಪೋರ್ಟಲ್ಲಿ ಸದ್ಯಕ್ಕಿರೋ ನಂಬರ್ಸ್ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರೇ ನಂಬರ್ 1. ಒಕ್ಕಲಿಗರು ನೀವು ಹೋಗಿದ್ರಿ 3ನೇ ಜಾಗಕ್ಕೆ, ಲಿಂಗಾಯತರು ಹೋಗಿದ್ರೆ 2ನೇ ಜಾಗಕ್ಕೆ. ಇದನ್ನ ಡಿ ಕೆ ಶಿವಕುಮಾರ್ ಅವರು ಹೆಂಗ್ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡ್ತಾರೆ? ಈಗ ಇದನ್ನ ನೋಡೋಣ ಒಂದ್ ಸೆಕೆಂಡ್, ಅವರ ವ್ಯೂ ಏನಂತ ನೋಡೋಣ. ಈಗ ಹೇಳ್ತಾ ಇರ್ತಕ್ಕಂಥದ್ದು ಅದು ತುರ್ತಾಗಿ ಅದನ್ನ ಒಂದು ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಅದು ಕೆಲವು ವಿಚಾರಗಳಲ್ಲಿ ತಲುಪದೆ, ಆದ್ರೂ ಕೂಡ ಇನ್ನ ನಮ್ಗೆ ಪರಿಪೂರ್ಣವಾದಂತ ಜಾತಿ ಸಮೀಕ್ಷೆ ಆಗಿರ್ಲಿಲ್ಲ. ಇನ್ನ ಸುಮಾರು ಒಂದು 60-70 ಲಕ್ಷ ಜನ ಮಾಹಿತಿಯನ್ನ ಪಡೆದಿರಲಿಲ್ಲ. ಆ ದೃಷ್ಟಿನಲ್ಲಿ ಅದಾಗಬೇಕಾಗಿತ್ತು. 90 to 95% ಕವರ್ ಮಾಡ್ಬಿಟ್ಟಿದೀವಿ ಅಂತ ಇದ್ದಾರೆ. ಇಲ್ಲ, ಅದು ಆಗಿಲ್ಲ. ಆದ್ರೂ ಕೂಡ ಅದೇನೋ ತುರ್ತಾಗಿ ಇದು ಯಾಕೆ ಮಾಡಿದ್ರು ಅಂತ ಅದೊಂದೇನೋ ನಮ್ಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಕೆಲವರು ಅದಕ್ಕೆ ಸೈನ್ ಹಾಕಿದ್ದಾರೆ, ಕೆಲವರು ಸೈನ್ ಹಾಕಿಲ್ಲ. ಕೆಲವು ಯಾರು ಸದಸ್ಯರುಗಳು ಇರುವಂತ ಸದಸ್ಯರುಗಳು ಸೈನ್ ಹಾಕಿದ್ದಾರೆ. ಅದ್ರ ಬಗ್ಗೆ ಒಂದು ಸಪರೇಟ್ ಡಿಬೇಟ್ ಮಾಡೋಣ. ಒಂದು ಯಾಕೆ ಇಲ್ಲ, ಸಪರೇಟ್ ಡಿಬೇಟ್ ಅಂತಲ್ಲ, ಸೇರೆ ಮಾತಾಡ್ಬೇಕು. ಮಧುಸೂದನ್ ನಾಯ್ಕ ಅವ್ರು ಕೊಟ್ಟಿದ್ದನ್ನ ತುಂಬಾ ಖುಷಿಯಾಗಿ ಒಪ್ಕೊಂಡು ಇಸ್ಕೊಂಡಿದ್ರು. ನೋಡಿ ಅಲ್ಲಿ ಫೋಟೋ ತೋರಿಸಿ. ಅಲ್ಲ ಸತ್ಯ, ಅದು ನೀವು ಹೇಳ್ದಂಗೆ ಇದೊಂಥರ ಪಿನ್ ಪ್ರಿಕ್ ಅಂತಾರಲ್ಲ, ಪಿನ್ ತಗೊಂಡ್ ಚುಚ್ತಾನೇ ಇರೋದು. ಆ ಕೆಲಸ ಮಾಡಿದ್ರು ಅನ್ಸುತ್ತೆ ಲೋಹಿತ್ ಅವ್ರೆ. ಸಿದ್ದರಾಮಯ್ಯ ಹೋದ್ರು ಪಕ್ಕದಲ್ಲಿ ಅದನ್ನ ನಾನು ಹಾಗೆ ನೋಡಲ್ಲ, ಅಲ್ಲ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಕಾಣಿಸ್ತಾ ಇಲ್ಲ ನೋಡಿ. ಅವರದ ಸಮುದಾಯವನ್ನು ಹಾಕಿ ನೀವು ಮುಂದಕ್ಕೆ ತಂದ್ರೆ ಹೆಂಗ ನಾಯಕ ನಿಭಾಯಿಸಬೇಕು ಅಂತ. ಒಂದ್ ನಿಮಿಷ ನೋಡಿ, ಜಾತಿ ಗಣತಿ ಸಿದ್ದರಾಮಯ್ಯ ಅವರು ಆರಂಭಿಸಿದ್ದರೂ ಸಹಿತ ಜಾತಿ ಗಣತಿ ಇವತ್ತು ರಾಹುಲ್ ಗಾಂಧಿ ಅವರ ಕಮಿಟ್ಮೆಂಟ್ ಇವತ್ತು ಮತ್ತು ಹೈಕಮಾಂಡ್ ನ ಕಮಿಟ್ಮೆಂಟ್. ಐ ಆಮ್ 100% ಶೋರ್ ಡಿ ಕೆ ಶಿವಕುಮಾರ್ ಅವರು ಸಹಿತ ಅದನ್ನ ನ್ಯಾಯಯುತವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಹೇಳೋ ನಂಬಿಕೆ ನಮಗಿದೆ. ಒಂದು ಮತ್ತೆ ನಮ್ಮ ನಾಗರಾಜ್ ಆಡಿಟರ್ ಹೇಳ್ತಾನೆ ನಮ್ಗೆ ಅವ್ರಿಗೆ ಒಂದು ಸಂಬಂಧ ಇದೆ. ನಮ್ಮ ನಾಗರಾಜ್ ಆಡಿಟರು, ನಮ್ಮ ಒಕ್ಕಲಿಗ ನಾಯಕರು, ಅವರು ನಾವು ಸಹಿತ ಕುವೆಂಪು ಹೋರಾಟವನ್ನು ಕಟ್ಟಿದವರು. ಬಿಜೆಪಿ ಸರ್ಕಾರ ಕುವೆಂಪು ವಿಚಾರದಲ್ಲಿ, ನಾರಾಯಣ ಗುರುಗಳ ವಿಚಾರದಲ್ಲಿ, ಬಾಬಾ ಸಾಹೇಬ್ರ ವಿಚಾರದಲ್ಲಿ ಪಠ್ಯ ಪುಸ್ತಕದಿಂದ ಹೋರಾಟವನ್ನ ತೆಗೆದಾಗ ನಾವೆಲ್ಲರೂ ಸಹಿತ ಇವ್ರದೇ ಕಾಲೇಜಲ್ಲಿ ನಾವೆಲ್ಲರೂ ಸೇರ್ಕೊಂಡು ಹೋರಾಟ ಕಟ್ಟಿದ್ದೇವೆ. ನನ್ನ ರಿಕ್ವೆಸ್ಟ್ ಏನಂತಂದ್ರೆ, ಅದೇ ರೀತಿಯಾದಂತ ನಮ್ಮ ನ್ಯಾಯಯುತವಾದ ಹೋರಾಟಕ್ಕೂ ಸಹಿತ ಈ ಕಾಸ್ಟಸ್ ಅಂತ ಹೋರಾಟಕ್ಕೂ ಸಹಿತ ನಿಮ್ಮ ಸಹಕಾರ ಬೇಕಾಗಿದೆ. ಒಂದು ಮತ್ತೆ ಒಂದ್ ನಿಮಿಷ ಸರ್, ಮತ್ತೊಂದು ನೀವು ಮಾತಾಡ್ತಾ ಹೇಳಿದ್ರಿ ಇದು ಅಪೂರ್ಣವಾಗಿದೆ ಅಂತ. ಸರ್ ಅದಲ್ಲ, ಎಲ್ಲದೂ ಪೂರ್ಣವಾಗಿದೆ. ಒಮ್ಮೆ ಸಂಪೂರ್ಣವಾಗಿ ಆಗಿರುವಂತ ಜಾತಿ ಗಣತಿ ಅದನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಹೇಳೋ ಒಂದೇ ಒಂದು ರೀತಿಯಿಂದ ಆವಾಗ ಎಲ್ಲರ ವಿರೋಧ ಮಾಡಿದ್ರು. ಸೊ ಅದನ್ನೂ ಸಹಿತ ಕೇಳಿಸಿಕೊಂಡು ಆ ವ್ಯವಧಾನವನ್ನು ಸಹಿತ ಹಿಂದೆ ವರ್ಗವೂ ಕೇಳಿಸ್ಕೊಂಡಿದೆ, ಕಾಂಗ್ರೆಸ್ನ ಹೈಕಮಾಂಡ್ ಕೇಳ್ಕೊಂಡಿದೆ. ಅದಕ್ಕೆ ಆಗಿ ಮತ್ತೊಂದು ರಿಪೋರ್ಟ್ ಅನ್ನು ಸರಿ ಮಾಡಿ ಪರಿಪೂರ್ಣವಾದ ರಿಪೋರ್ಟ್ ಆಗಿದೆ. ದಟ್ ಸಪೋಸ್ ಟು ಬಿ ಇಂಪ್ಲಿಮೆಂಟೆಡ್ ಅಂಡ್ ಅಕ್ಸೆಪ್ಟೆಡ್ ಇನ್ ದ ಮೀನ್ ಟೈಮ್. ಈ ರಿಪೋರ್ಟ್ಗೂ ಎಷ್ಟು ನಂಬರ್ಸ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಏನ್ ಜಾಸ್ತಿ ಇಲ್ಲ, ಕಡಿಮೆ ಇರುತ್ತೆ. ಅದನ್ನ ಎಲ್ಲದೂ ಒಂದ್ ನಿಮಿಷ ಕೇಳಿ. ಅಲ್ಲ ನಂಬರ್ಸ್ ಒಂದೇ ಅಲ್ಲ, ದರ್ ಇಸ್ ನಾಟ್ ಓನ್ಲಿ ಅ ನಂಬರ್. ಹಿಂದಿನ ರಿಪೋರ್ಟ್ಗೂ ಈ ರಿಪೋರ್ಟ್ಗೂ ಅಂತ ವ್ಯತ್ಯಾಸ ಏನೇನು ನೋಡಿ. ಯಾವಾಗ ಒಂದ್ ನಿಮಿಷ ಹೇಳ, ಅದನ್ನ ಪೂರ್ತಿ ಹೇಳ್ತೇನೆ. ನಾನು ತುಂಬಾ ಡಿಬೇಟ್ ಗಳನ್ನ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಮಾಡಿದ್ದೇನೆ. ಒಂದ್ ನಿಮಿಷ ಹೇಳ್ತೇನೆ ಕೇಳಿ. ನೋಡಿ, ಒಂದು ನಾನು ಅವಾಗಲೇ ಹೇಳಿದೆ, ಮುಂದುವರಿದ ವರ್ಗಗಳು ಮತ್ತು ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲರೂ ಸೇರಿ ಈ ವರದಿ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರವನ್ನು ಮಾಡಿದ್ರು. ಮತ್ತೆ ಮುಂದುವರೆದ ವರ್ಗಗಳನ್ನ ಕೆಲವರಿಗೆ ಅದು ಗೊತ್ತಿಲ್ಲದೆ ಇರೋ ಕಾರಣಕ್ಕೋಸ್ಕರ, ಅದ್ರ ಬಗ್ಗೆ ಅಪಪ್ರಚಾರಗಳು ಜಾಸ್ತಿ ಆದ ಕಾರಣಕ್ಕೋಸ್ಕರ ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಅದನ್ನ ಏನ್ ಮಾಡಿದೆ, ಮತ್ತೊಮ್ಮೆ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಅನ್ಬಿಟ್ಟು ಮತ್ತೆ ಅದು ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಗೆ ಜಾತಿ ಗಣತಿಯ ರೂಲ್ಸ್ ಗಳು ನೀವು ಇನ್ನು ಹಿಂದೋದ್ರೆ ಪ್ರತಿ 10 ವರ್ಷಕ್ಕೂ ಸಹಿತ ಅದು ಜಾತಿ ಗಣತಿ ಆಗ್ಬೇಕು ಅಂತ ಇದೆ. ಮೊದಲು ಸಹಿತ ಬ್ರಿಟಿಷ್ ಕಾಲದಲ್ಲಿ ಆಗ್ತಾ ಇತ್ತು. ಸೊ 10 ವರ್ಷ ಆಗಿರೋದ್ರಿಂದ ಮತ್ತೊಮ್ಮೆ ರಿಪೋರ್ಟ್ ಮಾಡೋದು ಏನು ತಪ್ಪಿಲ್ಲ ಹೇಳೋ ಒಂದು ಲಾಜಿಕ್ ನಲ್ಲಿ ಮತ್ತೊಮ್ಮೆ ರಿಪೋರ್ಟ್ ಮಾಡಿದೆ. ಆದ್ರೆ ಈ ರಿಪೋರ್ಟಿಗೂ ಸಹಿತ ಈ ರಿಪೋರ್ಟಿಗೂ ಏನಾದ್ರೂ ವಿರೋಧ ಬಂದ್ರೆ ಅಹಿಂದ ವರ್ಗಗಳು ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಲಿಕ್ಕೆ ಎಲ್ಲ ಹೋಗ್ಬೇಕು. ನಮ್ಗೆ ತುಂಬಾ ಚೆನ್ನಾಗಿ ಎಲ್ಲ ಹೋಗ್ಬೇಕು, ನಮ್ಗೆ ತುಂಬಾ ಚೆನ್ನಾಗಿ ಬಿಡಿ, ಅದು ಆಪ್ಷನ್ಸ್ ಗಳನ್ನ ಮಾಡೋಣ. ಯಾರು ಅದನ್ನ ವಿರೋಧ ಮಾಡ್ತಾ ಇಲ್ಲ, ಯಾರು ಅದನ್ನ
ವಿರೋಧ ಮಾಡ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಸಹಿತ ವಿರೋಧ ಮಾಡ್ತಾ ಇಲ್ಲ. ಸರ್ಕಾರಕ್ಕೊಂದು ಹಿಂಟು ಸಿಗ್ಬೇಕಲ್ಲ ಸರ್, ಇದು ಕೂಡ ವಿ ವಿಲ್ ಸಿ. ಪವರ್ಫುಲ್, ನಾವೇನು ವೀಕ್ ಅಲ್ಲ, ಅಹಿಂದ ವರ್ಗವೇನು ವೀಕ್ ಅಲ್ಲ, ವಿ ಆರ್ ವೀಕ್ ಅಲ್ಲ, ವಿ ಆರ್ 75% ಆಫ್ ಕರ್ನಾಟಕ ಅಂಡ್ ವಿ ಆರ್ ಪವರ್ಫುಲ್. ಬಂದೆ ಇರಿ ಸರ್, ಇನ್ನೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಇಟ್ನಾಳ್, ಹಿರಿಯ ಪತ್ರಕರ್ತರು. ಗುಡ್ ಮಾರ್ನಿಂಗ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಬ್ರೇಕ್ ಇದೆ ಆಡಿಯೋನಲ್ಲಿ ಸಿಕ್ಕಾಪಟ್ಟೆ. ಓಕೆ, ಡಿ ಕೆ ಶಿವಕುಮಾರ್ ಅವರ ಮುಂದಿನ 2 ವರ್ಷದ ಹಾದಿ ನಿಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ ಸರ್ ಸದ್ಯಕ್ಕೆ? ಅದು ಕ್ಯಾಬಿನೆಟ್ ತಗೊಳ್ಳಿ ಸರ್. ಆಮೇಲೆ ಆಡಿಬಲ್ ನಾ ಹಲೋ, ಕೇಳ್ತಾ ಇದೆಯಾ ಮಾತಾಡೋದು? ಕೇಳಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇದೆಯಾ? ಆಮೇಲೆ ಆಡಿಬಲ್ ಕೇಳ್ತಾ ಇದೆ. ಓಕೆ, ಮುಂದೆ ಡಿ ಕೆ ಶಿವಕುಮಾರ್ ಮುಂದೆ ಇರುವ ಸದ್ಯದ ಒಂದು ಸವಾಲು ಏನಪ್ಪಾ ಅಂದ್ರೆ ಕ್ಯಾಬಿನೆಟ್ ಸಮತೋಲನವನ್ನ ಕಾಪಾಡ್ಕೊಂಡು ಹೋಗೋದು. ಏನಾಗಿದೆ ಅಂದ್ರೆ ಈಗ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಬಣದ ನಾಯಕರುಗಳು ಏನಿದ್ದಾರೆ, ಅವರು ತಮ್ಮ ಸ್ಥಾನಮಾನಗಳು ಏನು ಹೊಸ ಕ್ಯಾಬಿನೆಟ್ ಅಲ್ಲಿ ಅನ್ನೋ ವಿಚಾರದ ಬಗ್ಗೆ ಬಹಳ ಚಿಂತಿತರಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವರನ್ನ ಹೇಗೆ ಅಕಾಮಿಡೇಟ್ ಮಾಡ್ತಾರೆ ಒಂದು, ಮತ್ತೆ ಅದನ್ನ ಕ್ಯಾಬಿನೆಟ್ ವಿಸ್ತಾರವನ್ನ ಹಂತ ಹಂತವಾಗಿ ಮಾಡ್ತಾರೆ ಅಂತ ಅನ್ಕೊಳ್ತೇನೆ ನಾನು. ಒಮ್ಮೆಗೆ ಡಿ ಕೆ ಶಿವಕುಮಾರ್ ಮಾಡ್ಲಿಕ್ಕಿಲ್ಲ. ಬಹುಶಃ ನಾಳೆ ದಿನ ಬುಧವಾರ ಒಂದು 8-10 ಜನ ಮಂತ್ರಿಗಳೊಂದಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಸುದ್ದಿ ಇದೆ. ಅದ್ರ ಆಚೆಗೆ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಅದನ್ನ ಸಮುದಾಯಗಳ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ, ಜಾತಿ ಸಮೀಕರಣ ನೋಡ್ಬೇಕಾಗ್ತದೆ. ಆಮೇಲೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಮಾತಾಡೋತರ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ಬೇಕಾಗ್ತದೆ. ಮತ್ತು ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡೋದು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಕೂಡ ಒಳ್ಳೇದೇನೆ. ಅದ್ರ ಆಚೆ ಬಹಳ ದೊಡ್ಡ ಸವಾಲು ವಿದ್ಯೆ ಏನು ಅಂದ್ರೆ, ಈಗ ಕೆಪಿಸಿ ಅಧ್ಯಕ್ಷರ ಸ್ಥಾನಕ್ಕಾಗಿ ನಡೆದಿರುವಂತ ಒಂದು ಪೈಪೋಟಿ. ಈಗ ಜಾರಕಿಹೊಳಿ ಅವರು ನಾವು ಕೇಳಿದಂಗೆ 2 ಸ್ಥಾನಗಳನ್ನ ಕೇಳ್ತಾ ಇದ್ದಾರೆ. ಒಂದು ಉಪಮುಖ್ಯಮಂತ್ರಿ, ಅದ್ರ ಜೊತೆಗೇನೆ ಕೆಪಿಸಿ ಅಧ್ಯಕ್ಷ ಸ್ಥಾನ. ಅದನ್ನ ಹೇಗೆ ಪಾರ್ಟಿ ಹೈಕಮಾಂಡ್ ಅದನ್ನ ನೋಡ್ತದೆ, ಜೊತೆಗೇನೆ ಹಾಗೆ ಆಗಿಬಿಟ್ರೆ ಪಕ್ಷದಲ್ಲಿ ಸರ್ಕಾರದಲ್ಲಿ 2 ಪವರ್ ಸೆಂಟರ್ಗಳು ಆಗ್ಬಿಡ್ತವೆ. ಹಾಗಾದ್ರೆ ಮುಂದೆ ಏನು ಎತ್ತ ಅನ್ನೋದನ್ನ ಅದನ್ನು ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಬಹುಶಃ ಅದು ಸ್ವಲ್ಪ ಟೈಮ್ ತಗೊಳ್ತದೆ, ಅಷ್ಟು ಶೀಘ್ರವಾಗಿ ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೇನೆ.